ಹಾಕ್ಸೋಣ. $79, $80, $79, $80 ಅಂತ ಬರ್ತಾ ಇದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ. ಯಾವ ಇವೆಲ್ಲ ಇವಾಗ ಹೋಗ್ತಾ ಇದೆ ಅಂತಪ್ಪ, 100ಗೆ ಹಾಕ್ಬಿಟ್ಟಿರ್ಬೇಕು ಕ್ರೂಸು. ಇರಬೇಕು ಕ್ರೂಸು. 79, 80, 79, 80 ಅಂತ ಬರ್ತಾ ಇದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ. ಸ್ವಲ್ಪ ಸೇಲ್ ಆಗ್ತಿದಾರಪ್ಪ ಇದು. ಟೈಟ್ ಫಿಟ್ಟಿಂಗ್ ಆಗೈತಾ? ಎಕ್ಸಾಸ್ಟ್ ಸೇಫ್ ಆಗ್ತಿದೆ. ಆಯ್ತಾ? ಹೋಗುತ್ತಾ? ಅದಾಕ್ಸೋಣ ದಿನೇಶ. ಫ್ಯೂರ್ ಹಾಕ್ಸ್ಕೊಂಡ್ವಿ. ಸೊ ಇವಾಗ ಒಂದು $500 ಹಾಕ್ಸ್ಕೊಂಡ್ರು ಬ್ರೋ. ಅಲ್ಲಿಂದ ಇವಾಗ ಸೀದಾ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡ್ಬಿಟ್ಟಾರೆ. ಒಂದು 85 ಹಾಕೊಂಡ್ಬಿಟ್ಟಾರೆ. ಅದೇನೋ ಥ್ರಾಟಲ್ ಹಿಂಗೆ ಜಾಸ್ತಿ ಕೊಡೋಂಗಿಲ್ಲ ಅಂತಪ್ಪ. ಇವಾಗ ಕೊಟ್ಟರೆ ಏನಾಗುತ್ತೆ ಅಂದರೆ ಸೊ ಇಂಜಿನ್ ವಾರ್ನಿಂಗ್ ಲೈಟ್ ಆನ್ ಆಗಿಬಿಡುತ್ತೆ. ಸೊ ಆಮೇಲೆ ಇದ್ದಿದ್ದು ಬರೋಲ್ಲ ಹಂಗೆ ಹಿಂಗೆ ಅಂದರು. ಹೌದಾ, ಸರಿ, ಇನ್ನೇನು ಕ್ರೂಸ್ ಕಂಟ್ರೋಲ್ ಹಾಕೊಂಡ್ರೆ ಬೆಟರ್ ಅಲ್ವಾ? ಸೊ ಇವಾಗ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಸೀದಾ ಮನೆಗೆ ಯಾವ ಅಲ್ಲಿಂದ ಶೋರೂಮ್ಗೆ ಟೋ ಮಾಡಿಸ್ಬೋದು. ಪ್ರಾಬಬ್ಲಿ ಟೋ ಮಾಡಿಸ್ಬೋದು ಅನ್ಕೋತೀನಿ. ಇಲ್ಲಾಂದ್ರೆ ಡೈರೆಕ್ಟ್ ಶೋರೂಮ್ಗೆ ಬಿಡ್ಬೋದು. ಏನ್ ಲುಕ್ ಅಲ್ಲ ಮಗ, ಕ್ರೇಜಿ ಆಗಿದೆ. ಟೈಲು ಒಂಥರ ಶಾರ್ಕ್. ಒಬ್ಬ ಫಾರಿನರ್ ಫೇಮಸ್ ಮಾಡಿದ್ದಾನೆ, ಶಾರ್ಕ್ ಅಂತ ಹೆಸರು ಇಟ್ಕೊಂಡು. ಇದಕ್ಕೆ ಸಖತ್ತಾಗಿದೆ, ಸಖತ್ ಬ್ಯೂಟಿ ಕಂಡಿದೆ. ಓ ಬಂತು, ಈಗ ಪಾಪ್ಸ್ ಹೊಡಿತೈತೆ. ಇದು BMW ಅವ್ರದ್ದು ಏನ್ ಗೊತ್ತಾ, ಹೆವಿ ಕ್ರ್ಯಾಕಲ್ಸ್ ಗುರು. ಅಪ್ಪ ತಲೆನೇ ಕೆಟ್ಟೋಗ್ಬಿಡುತ್ತೆ. ಕ್ರ್ಯಾಕಲ್ಸ್ ಹೊಡಿತದೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಒಂದೊಂದು ಇಷ್ಟಿಷ್ಟು ಕ್ರ್ಯಾಕಲ್ಸ್ ಹೊಡಿಯೋದು. ಈ ಟ್ಯೂನ್ ಎಲ್ಲ ಮಾಡಿಸ್ಬಿಟ್ರೆ ನೀವೇ ಅನಲೈಸ್ ಮಾಡ್ಕೊಡ್ರಿ ಯಾವ ಥರ ಕ್ರ್ಯಾಕಲ್ಸ್ ಎಲ್ಲ ಹೊಡಿತದೆ ಅಂತ. ಸದ್ಯಕ್ಕೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡವ್ರೆ. ಎಕ್ಸಿಟ್ರು ಓಪನ್ ಮಾಡಿಬಿಡೋದು ಅಂದಾಗೆಲ್ಲ ಬರೀ ಕ್ರ್ಯಾಕಲ್ಸ್ ಬರ್ತಾನೆ ಇರುತ್ತೆ. ಸೊ ಹಿಂಗಿದ್ದ ರನ್ನಿಂಗ್ ಅಲ್ಲಿ ಇವಾಗ ಬರೋಲ್ಲ. ಹೋಗ್ತಾಯ್ತಾ? ಇವಾಗ ಹೋಗ್ತಾ ಇದಂತಪ್ಪ, 100ಗೆ ಹಾಕ್ಬಿಟ್ಟಿರ್ಬೇಕು ಕ್ರೂಸು. ಓ ದೊಡ್ಡ ಇವಾಗ 100ಗೆ ಹಾಕೊಂಡಿರ್ಬೇಕು ಕ್ರೂಸು. ಇವಾಗ ಅವ್ರಿಗೆ ಇನ್ನು ನಮ್ಗೆ ಟಾಪ್ ಸ್ಪೀಡ್ ಅವ್ರಿಗೆ ಕ್ರೂಸು.